ಹೋದ್ರು ಜನ ಸಾಗರ ಸೇರ್ತಾ ಇದೆ. ಈಗ ರಾಜೀವ್ ಗಾಂಧಿ ಅಂತ ನಗರಲ್ಲಿ ಸ್ಲಮ್ ಇದು ಸ್ಲಮ್ ಅಲ್ಲಿ ರಾಜೀವ್ ಗಾಂಧಿ ಸ್ಲಮ್ ಅಂತ ಇದೀವಿ, ಬಾಂಬೆ ಸ್ಲಮ್ ಹೋಗಿ ಬಂದ್ವಿ. ಎಲ್ಲ ಕಡೆ ಒಂದೇ ಹೇಳ್ತಾ ಇರೋದು, ಇಲ್ಲ ಸರ್ ಈ ಬಾರಿ ನಿರ್ಧಾರ ಮಾಡಿದ್ದೀವಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕೋದಂತ. ಕಾರಣ ಅಂದರೆ ಅವರು MI ಮೇಟಿ ಅವರು ಮಾಡಿರೋದು ಅಭಿವೃದ್ಧಿ ಕೆಲಸ, HY ಮೇಟಿ ಅವರು ಮಾಡಿರೋದು ಅಭಿವೃದ್ಧಿ ಕೆಲಸ. ಅವ್ರು ಮಾಡಿರೋದು ಕೆಲಸಗಳು ಜನ ಇವತ್ತು ನೆನೆಸ್ಕೊಂಡು ನನ್ನ ಅನ್ಸಿಗೆ 2013ರಿಂದ ಹಿಡ್ಕೊಂಡು 2018ವರೆಗೂ ಕನಿಷ್ಠ 2013ರಿಂದ ಹಿಡ್ಕೊಂಡು 2018ವರೆಗೂ ಅವ್ರು ತಂದಿರೋದು ಅನುದಾನಗಳು. ಹಾಗಾಗಿ ಅವ್ರು 5 ಬಾರಿ MLA ಆಗಿದ್ರು, 1 ಬಾರಿ MP ಆಗಿದ್ರು, 2 ಬಾರಿ ಮಿನಿಸ್ಟರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಜನ ಹೇಳ್ತಾರೆ ಇಲ್ಲ ಸರ್ ಹೋದ ಸತಿಯನ್ನು ಕಡಿಮೆ ಅಂತರದಲ್ಲಿ ನಾವು ಗೆದ್ದಿದ್ವಿ, ಈ ಬಾರಿ ಕನಿಷ್ಠ ಅವ್ರು ಮಾಡಿರೋದು ಅಭಿವೃದ್ಧಿ ಕೆಲಸಕ್ಕೋಸ್ಕರ ನಾವು ಕನಿಷ್ಠ 30ರಿಂದ 35 ಸಲ ಲೀಡಲ್ಲಿ ಗೆಲ್ಸ್ತೀವಿ ಅಂತ ಜನ ಹೇಳ್ತಾರೆ. ನೋಡಿರ್ಬೋದು, ಇದೆಲ್ಲ ವಾಲಂಟ್ರಿ ಮಾಡಿರೋದು ಮೆಡಿಕಲ್ ಕಾಲೇಜ್ ಮತ್ತೊಂದು ಹೇಳಿದಿಲ್ಲ, ಅಭಿವೃದ್ಧಿ ಅವ್ರು ಮಾಡಿರೋದು ಜನ ಹೇಳ್ತಾರೆ, ನಾವು ಹೇಳಬೇಕಾಗಿಲ್ಲ. ಜನ ಹೇಳ್ತಾರೆ, ತಮಗೂ ಮಾಧ್ಯಮದವ್ರಿಗೂ ಗೊತ್ತಿದೆ. ಈಗ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದು ಯಾಕೆ ಮಾಡ್ತಾ ಇದ್ದಾರೆ ಆರೋಪ ಅಂತಂದ್ರೆ, ನಾನು ಬಡವರ ಪರವಾಗಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ. ಭಾರತೀಯ ಜನತಾ ಪಕ್ಷದವರು ಬಡವರ ವಿರೋಧಿಗಳು, ಸಂವಿಧಾನ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ಅಲ್ಪಸಂಖ್ಯಾತರಿಗೆ ಅಂತೂ ಪಕ್ಕಾ ವಿರೋಧಿಗಳು. ಬಾಗಲಕೋಟೆಯಲ್ಲಿ ನಿಮ್ಮ ಸ್ವಜಾತಿಯ ಅಭ್ಯರ್ಥಿ ಇರೋದ ಕಾರಣಕ್ಕೆ ಇಲ್ಲಿ ಟಿಕಾಣಿ ಹೊಡಿ ಎಲೆಕ್ಷನ್ ಮಾಡ್ತಾ ಇದೀರಿ ಅಂತ ಆರೋಪ ಮಾಡ್ತಾರೆ ಸರ್. ಅದೇ ಯಡಿಯೂರಪ್ಪನವರು, ನೀವು ಇಲ್ಲಿ ನಿಮ್ಮ ಸ್ವಜಾತಿ ಅಭ್ಯರ್ಥಿ ಹಾಕಿರೋದಕ್ಕೆ ನೀವು ಇಲ್ಲಿ ಟಿಕಾಣಿ ಹೊಡಿ ಯಾರಿಗೆ ಮಾಡ್ತಾ ಇದ್ರು? ಅವರು ಉಮೇಶ್ ಮೀಟಿಂಗ್ ಮಾಡ್ತಾ ಇದ್ದಾರ? ಯಾರಿಗ್ರಿ ಮಾಡ್ತಾ ಇರೋದು ಅವರು? ಅವ್ರು ಯಾವ ಜಾತಿಯವರು? ಮತ್ತೆ ನೀವು ಯಾರಿಗೆ ಮಾಡ್ತಾ ಇದ್ದೀರಿ? ಏನಾದ್ರು ಅರ್ಥ ಇರ್ಬೇಕಲ್ವೇನಪ್ಪ. ನಾನು ಸ್ವಜಾತಿಯವರು ಆಯ್ತು, ನಾನು ಮಾಡ್ತಾ ಇದ್ದೀನಿ. ನಮ್ಮ ಪಕ್ಷದ ಅಭ್ಯರ್ಥಿಯವರು, ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಈಗ ದಾವಣಗೆರೆಗೆ ಹೋಗಿದ್ ಬಂದೆ, ಅಲ್ಲಿ ಯಾವ ಜಾತಿಯವರು ಕ್ಯಾಂಡಿಡೇಟ್? ಮತ್ತೆ ಅಲ್ಲಿ ಲಿಂಗಾಯತರ ನಮ್ಮ ಜಾತಿಯವರು. ಅವರು ಏನಾದ್ರು ಒಂದು ಆಧಾರ ಇರ್ಬೇಕಲ್ರಿ. ಸುಳ್ಳು ಹೇಳ್ಬೇಕಾದ್ರೆ ಒಂದು ಆಧಾರ ಇರ್ಬೇಕಲ್ಲಪ್ಪ. ಸುಮ್ನೆ ಏನ್ ಬೇಕಾದ್ರೂ ಬಾಯಿ ಬಂದಾಗ ಏನಾದ್ರು ಮಾತಾಡೋದ? ನಾನು ನನ್ನ ಜೀವನದಲ್ಲಿ ಆತರ ಮಾತಾಡಿಲ್ಲ. ನಾನು ಆಧಾರ ರಹಿತವಾಗಿ ಮಾತಾಡೋದು. ಆಧಾರ
ಸಹಿತವಾಗಿ ಮಾತಾಡ್ಬೇಕು.